ನಾನು ಡಾಕ್ಟರ್ ಶ್ರೀಕಾಂತ್ ಗಲಗಲಿ ಅಂಥೇಳಿ. ನಾನು ಎಲ್ಲ ರೋಗಕ್ಕೂ ಔಷಧ ಕೊಡ್ತೀನಿ. ವಿಶೇಷವಾಗಿ ಅಂದರೆ ಎಲ್ಲ ರೋಗಕ್ಕೂ ಔಷಧ ಚಲೋನ ಕೊಡ್ತೀನಿ. ಆದರೆ ಇವತ್ತು ನಾ ಮಾತಾಡಬೇಕಂತ ವಿಷಯ ಅಂತಂದ್ರೆ, ನಾ ಕಿಡ್ನಿ ಸ್ಟೋನ್ಸು, ವೀಕ್ ಕಿಡ್ನೀಸು, ಯಾರು ಡಯಾಲಿಸಿಸ್ಗೆ ಹೋಗ್ತಾರೆ ಅವ್ರಿಗೆ, ಉರಿಮೂತ್ರ, ಇದೆಲ್ಲ ಸಮಸ್ಯೆಗೂ ಔಷಧ ಕೊಡ್ತೀನಿ. ನನ್ನ ಔಷಧ ಇಷ್ಟು ಚಲೋ ಅದ ಅಂದ್ರೆ ಭಾಳ ಚಲೋ ಅದ. ನಾ ಈಗ ಔಷಧ ಕೊಟ್ಟೆ ಅಂದರೆ ಕಿಡ್ನಿ ಸ್ಟೋನಿಗೆ ಒಂದು 2-3 ತಿಂಗಳದಾಗ ಅವ್ರಿಗೆ ಕಿಡ್ನಿ ಸ್ಟೋನ್ಸ್ ಎಲ್ಲ ಹೋಗೇ ಬಿಡ್ತದೆ. 1-2-3 ತಿಂಗಳು ಬೇಕಾಗಿಲ್ಲ, 1 ತಿಂಗಳದಾಗ ಹೋಗ್ಬೋದು ಅದು. ಆದರೂ ನೀವು 2-3 ತಿಂಗಳು ಔಷಧ ತೊಗೊಂಡ್ರಂದ್ರೆ ನಿಮಗೆ ಕಿಡ್ನಿ ಸ್ಟೋನ್ಸ್ ಮತ್ತು ಆಗೋದಿಲ್ಲ. ಆಮೇಲೆ ಈಗ ಯಾರಿಗೆ ಇವು ಕ್ರಿಯಾಟಿನ್ ಜಾಸ್ತಿ ಆಗಿರ್ತದೆ ಅವ್ರೇನು ಡಯಾಲಿಸಿಸ ಮಾಡಬೇಕಂತೇನಿಲ್ಲ. ನನ್ನ ಔಷಧ ತೊಗೊಳೋದ್ರಿಂದ ಅವ್ರಿಗೆ ಪಚನ ಶಕ್ತಿ ಚಲೋ ಆಗ್ತದೆ. ಮತ್ತು ಒಂದಕ್ಕೆ ಏನು ಅವ್ರಿಗೆ ಯೂರಿನ್ನ ಚಲೋ ಹೋಗ್ತದೆ. ಅದರಿಂದ ಕ್ರಿಯಾಟಿನ್ ಕಡಿಮೆ ಆಗ್ತದೆ. ನಾ ಔಷಧ ಕೊಡ್ಬೇಕಾರೆ 1-2-3 ಟ್ಯಾಬ್ಲೆಟ್ಗಳನ್ನು, ಒಂದು ಲಿಕ್ವಿಡನ್ನು ಕೊಡ್ತೀನಿ. ಇಷ್ಟು ಚಲೋದ ನಾನು ತಯಾರು ಮಾಡಿದ್ದದು. ಅದನ್ನು ತೊಗೊಳೋದ್ರಿಂದ ನಿಮ್ಮ ಕಿಡ್ನಿ ಎಲ್ಲ ಸಮಸ್ಯೆಗಳು ಬಗೆಹರಿತಾವೆ. ಆಮೇಲೆ ಉರಿ ಮೂತ್ರ ಇದ್ದಂದ್ರೆ ಅದಕ್ಕೆ ಒಂದು ಔಷಧ ಕೊಡ್ತೀನಿ, ಅದಕ್ಕೂ ಟ್ಯಾಬ್ಲೆಟೇ ಕೊಡ್ತೀನಿ. ಉರಿ ಮೂತ್ರ ಅಂತೂ ಹೋಗ್ತದೆ. ಆಮೇಲೆ ಹನಿ ಏನು ಮೂತ್ರ ಬರ್ತಿರ್ತದೆ, ಒಂದು ಸರಿ ಒಂದಕ್ಕೆ ಬಂದ ಮೇಲೆ ಒಂದು ಸರಿ ಹನಿ ಮೂತ್ರ ಹೋಗ್ತಿರ್ತದೆ, ಅದು ಬಂದಾಗ್ತದೆ. ಯಾರಿಗೆ ರೆಗ್ಯುಲರಾಗಿ ಸ್ವಲ್ಪ ಮೇಲಿಂದ ಮೇಲೆ ಒಂದಕ್ಕೆ ಆಗ್ತಿರ್ತದೆ ಅವ್ರಿಗೆ ಕಡಿಮೆ ಆಗ್ತದೆ. ಮತ್ತು ಅವ್ರದ್ದೆಲ್ಲ ಗಿಸಲ್ತೆಲ್ಲ ಚಲೋ ಆಗ್ತವೆ, ಅವ್ರ ದೃಷ್ಟಿನೂ ಚಲೋ ಆಗ್ತದೆ. ಇಷ್ಟೆಲ್ಲ ಆಗ್ತದೆ. ನಾವು ಇದ್ರ ಜೋಡಿ ಮತ್ತು ಡಯಾಬಿಟಿಸ್ಗೆ ಔಷಧ ಕೊಡ್ತೀನಿ, ಹಾರ್ಟ್ ಪೇಷಂಟಿಗೆ ಔಷಧ ಕೊಡ್ತೀನಿ, ಬಿ ಪಿಗಂತೂ ಇಷ್ಟು ಚಲೋ ಔಷಧ ಕೊಡ್ತೀನಿ. ಬಿ ಪಿ ಅಂತ ಅವ್ರದ್ದು 100% ಕಡಿಮೆ ಆಗ್ತದೆ. ಆಮೇಲೆ ಗ್ಯಾಸ್ಟ್ರಿಕ್ಕಿಗೆ ಔಷಧ ಕೊಡ್ತೀನಿ, ಎಸಿಡಿಟಿಗೆ ಔಷಧ ಕೊಡ್ತೀನಿ, ಪಚನ ಆಗ್ಲಿಕ್ಕೆ ಔಷಧ ಕೊಡ್ತೀನಿ. ಆಮೇಲೆ ಅಸ್ತಮಾಕ್ಕಂತೂ ಇಷ್ಟು ಚಲೋ ಔಷಧ ಕೊಡ್ತೀನಿ. 1-2-3 ತಿಂಗಳು ತೊಗೊಂಡ್ರೆ ಅವ್ರ ಅಸ್ತಮಾನ ಹೋಗ್ತದೆ. ಇದು ಗ್ಯಾರಂಟಿ ಹೇಳ್ತೇನೆ ನಾನು. ನಿಮಗೆ ಯಾರಿಗಾರೆ ಈ ಸಮಸ್ಯೆ ಇತ್ತಂದ್ರೆ ನಾನು ನಂದು ಫೋನ್ ನಂಬರ್ ಕೊಟ್ಟೇನಿ ಮತ್ತು ನಮ್ಮ ಮನೆ ಅಡ್ರೆಸ್ಸು ಕೊಟ್ಟೀನಿ. ಅದನ್ನೆಲ್ಲ ನೋಡಿ ನನಗೆ ನೀವು ಫೋನ್ ಮಾಡಿ ಬರ್ಬೋದು. ನಾ ಯಾವಾಗಲೂ ಸಾಮಾನ್ಯವಾಗಿ ನೀವು ಫೋನ್ ಮಾಡಿ ಬಂದರೆ ನಿಮಗೆ ಸಿಗ್ತೀನಿ ನಾನು.